ನಗರ ವ್ಯಾಪ್ತಿಯಲ್ಲಿ ಒಂದು ಮಿಸ್ಸಿಂಗ್ ಪ್ರಕರಣ 3ನೇ ತಾರೀಕು ಜುಲೈ ತಿಂಗಳಲ್ಲಿ ರಿಜಿಸ್ಟರ್ ಆಗುತ್ತೆ. ಇನ್ನು 16 ವರ್ಷ ಅವಳು ಹೋದ ವರ್ಷ 18/6/2025 ಮಿಸ್ಸಿಂಗ್ ಆಗಿದ್ದಾಳೆ ಅಂತ ಅವ್ರ ತಂದೆಯವರು ಬಂದು ಕಂಪ್ಲೇಂಟ್ ಕೊಡ್ತಾರೆ. ಈ ತಿಂಗಳು ಜುಲೈ 3ಕ್ಕೆ ಅವ್ರ ತಂದೆಯವರು ಬಂದು ನಮಗೆ ಒಂದು ಕಂಪ್ಲೇಂಟ್ ಅನ್ನ ಕೊಡ್ತಾರೆ. ಆ ಕೇಸಲ್ಲಿ ನಾವು ನಮ್ಮ ಇನ್ವೆಸ್ಟಿಗೇಷನ್ ಮುಂದುವರಿಸಿದಾಗ ಈ ಹೆಣ್ಮಗು ಅಪ್ರಾಪ್ತ ಬಾಲಕಿ ಅದೇ ದಿನ 18/6/2025 ಅಲ್ಲೊಂದು ಯಾವ ಪಿಜಿಯಲ್ಲಿ ಇರ್ತಾ ಇತ್ತು ಆ ಪಿಜಿಯಲ್ಲೇನೆ ನೇಣಿಗೆ ಶರಣಾಗಿರ್ತಾನೆ. ಈ ವಿಚಾರವನ್ನ ಅವರು ಯಾರಿಗೂ ತಿಳಿಸ್ತೇನೆ ಒಂದು 4 ಜನ, ಮೊದಲನೇದಾಗಿ ಪಿಜಿ ಓನರ್ ಆದಂತ ಸೌಭಾಗ್ಯ, ಎರಡನೇದು ಗಂಗಾನಾಯಕ್, ಮೂರನೇದು ರಂಜಿತಾ, 4ನೇದು ಹಿರಿಯನಾಯಕ್ ಅಂತ ಈ 4 ಜನ ಸೇರಿ ಆ ಬಾಡಿಯನ್ನ ಅವರು ಡಿಸ್ಪೋಸ್ ಮಾಡ್ತಾರೆ. ನಮ್ಮ ಸಿದ್ದಾಪುರ ಲಿಮಿಟ್ಸ್ ಮಾವಿನಗುಂಡಿ ಅಲ್ಲಿಗೆ ಒಂದು ಸೂಟ್ ಕೇಸ್ ಅಲ್ಲಿ ಅವರ ಬಾಡಿಯನ್ನ ಬಡ್ಚಿ ತಗೊಂಡು ಹೋಗಿ ಅಲ್ಲಿ ಡಿಸ್ಪೋಸ್ ಮಾಡ್ತಾರೆ. ಡಿಸ್ಪೋಸ್ ಮಾಡಿದ ನಂತರ ಅದ್ರ ಬಗ್ಗೆ ಒಬ್ರಿಗೊಬ್ರು ಬೇರೆ ಎಲ್ಲೂ ಮಾತಾಡೋದು ಬೇಡ ಅಂತ ಹೇಳ್ಬಿಟ್ಟು ಇದ್ರ ಬಗ್ಗೆ ಎಲ್ಲೂ ಆಚೆ ಪ್ರಸ್ತಾಪ ಆಗಿದ್ದಂಗೆ 1 ವರ್ಷದ ಗಟ್ಟಲೆ ಅವ್ರು ನೋಡ್ಕೊಂತಾರೆ. ತದನಂತರ ನಾವು ಇನ್ವೆಸ್ಟಿಗೇಷನ್ ಅನ್ನ ಮುಂದುವರಿಸಿದಾಗ ಈ ಅವಳದು ನಾವು ನಮ್ಮ ಟೆಕ್ನಿಕಲ್ ಎವಿಡೆನ್ಸ್ ಅಲ್ಲಿ ಅವಳು 1 ವರ್ಷದಿಂದ ಫೋನ್ ಯೂಸ್ ಮಾಡಿರೋದಿಲ್ಲ ಅಂತ ನಮ್ಗೆ ಗೊತ್ತಾಗುತ್ತೆ. ಅದನ್ನೇ ನಾವು ಮುಂದುವರಿಸಿ ಹೋದಾಗ ಕೊನೆಗೆ ಯಾರ ತರ ಮಾತಾಡಿದ್ವಿ, ಈ ರಂಜಿತಾ ಅನ್ನೋರು ಜೊತೆ ಅವಳು ಕೊನೆಗೆ ಹಿಂದೆ ಮಾತಾಡಿದ್ವಿ. ಅವ್ರನ್ನ ನಾವು ಒಂದ್ ಸ್ವಲ್ಪ ಎನ್ಕ್ವೈರಿ ಮಾಡೋದಕ್ಕೆ ಶುರು ಮಾಡಿದಾಗ ಈ ಯಾರು ರಂಜಿತಾ ಇದ್ದಾರೆ ಮತ್ತೆ ಸೌಭಾಗ್ಯ ಅವರಿದ್ದಾರೆ, ಆಮೇಲೆ ಈ ಗಂಗಾನಾಯಕ್, ವೀರ್ಯನಾಯಕ್, ಈ 4 ಜನರು ಈ ಬಾಡಿ ಡಿಸ್ಪೋಸಲ್ ಇನ್ವಾಲ್ವ್ ಆಗಿರೋದು ನಮ್ಗೆ ಗೊತ್ತಾಗುತ್ತೆ. ಅವಳು ನೇಣು ಹಾಕೋಣಕ್ಕೆ ಮುಖ್ಯವಾದ ರೀಸನ್ ಈ ಯಾರು ರಂಜಿತಾ ಮತ್ತೆ ಸೌಭಾಗ್ಯ ಅವರು ಒಬ್ರಿಗೊಬ್ರ ಬಗ್ಗೆ ಸ್ವಲ್ಪ ಚಾಡಿ ಹೇಳೋದನ್ನ ಅಪ್ರಾಪ್ತಿಯವರು ಮಾಡಿರ್ತಾರೆ. ಆ ವಿಚಾರ ಇವ್ರ ಮುಂದೆ ಅವ್ರಿಗೆ ಹೇಳೋದು, ಅವ್ರ ಮುಂದೆ ಇವ್ರಿಗೆ ಹೇಳೋದು. ಇದನ್ನ ಪ್ರಶ್ನೆ ಮಾಡೋದಕ್ಕೆ ಈ 3 ಜನ ಸೌಭಾಗ್ಯ, ಆಮೇಲೆ ಗಂಗಾನಾಯಕ್ ಮತ್ತೆ ರಂಜಿತಾ 3 ಜನ ಇದ್ರ ಬಗ್ಗೆ ಅವಳಿಗೆ ಕೆಳಗಡೆ ಪಿಜಿ ಕೆಳಗೆ ಇರುವಂತಹ ಒಂದು ಸೆಲೂನ್ ಅಲ್ಲೇನೆ, ಬ್ಯೂಟಿ ಪಾರ್ಲರ್ ಅಲ್ಲೇನೆ ಅವ್ನು ತಾಕೀತ್ ಮಾಡ್ತಾರೆ, ಯಾಕೆ ಈ ತರ ಮಾಡಿದೆ ಅಂತ ಹೇಳಿ. ಅಲ್ಲಿ ಒಂದು ಮಾತಿನ ಚಕಮಕಿ ಕೂಡ ಆಗುತ್ತೆ, ಅಲ್ಲಿ ಒಂದು ಅಸಾಲ್ಟ್ ಕೂಡ ಆಗುತ್ತೆ. ಈ ತರ ನೀನೆಲ್ಲ ಸುಳ್ಳು ಹೇಳ್ತಾ ಇದೆಯಾ, ನಮ್ಮ ಮರ್ಯಾದೆ ತೆಗಿತಾ ಇದೆಯಾ ಅಂತ ಗಂಗಾನಾಯಕ್, ಸೌಭಾಗ್ಯ, ರಂಜಿತಾ 3 ಜನ ಅವ್ರ ಮೇಲೆ ಸ್ವಲ್ಪ ಗಟ್ಟಿಯಾಗಿ ಮಾತಾಡಿ ಅವ್ರು ಬೇಜಾರಾಗ್ಬಿಟ್ಟು ಇಮಿಡಿಯೇಟ್ ಆಗಿ ಮೇಲೆ ಹೋಗಿ ನೇಣಿಗೆ ಶರಣ ಹಾಕ್ತಾರೆ. ಇದನ್ನ ತಿಳಿದ ನಂತರ ಇವರು ಪೊಲೀಸ್ಗೆ ಇಂಟಿಮೇಶನ್ ಕೊಡದಾಗೆ ಬಾಡಿಯನ್ನ ಅವತ್ತು ರಾತ್ರಿ ಹಿರಿಯ ನಾಯಕನ ಕಳಿಸ್ಕೊಂಡು ಒಂದು ಗಾಡಿಯಲ್ಲಿ ಕರ್ಕೊಂಡು ಹೋಗಿ ಸೂಟ್ ಕೇಸ್ ಅಲ್ಲಿ ಬಾಡಿಯನ್ನು ತಗೊಂಡು ಅಲ್ಲಿ ಡಿಸ್ಪೋಸ್ ಮಾಡಿದ್ದಾರೆ. ಸದ್ಯಕ್ಕೆ ನಮ್ಗೆ ಬಾಡಿ ಕಂಟೆಂಟ್ಸ್ ಸಿಕ್ಕಿದೆ, ಅದನ್ನ ನಾವು FSL ಗೆ ಕಳಿಸ್ಕೊಟ್ಟಿದ್ವಿ. ಡಾಕ್ಟರ್ ಕೂಡ ಅದನ್ನ ಪರಿಶೀಲನೆಯನ್ನ ಮಾಡಿದ್ದಾರೆ. ಅದರಲ್ಲಿ ಬೇರೆ ಇನ್ನ ಏನು ನಮ್ಗೆ ಎವಿಡೆನ್ಸ್ ಇರುತ್ತೆ ಅದ್ರ ಮೇಲೆ ನಾವು ಮುಂದುವರಿಸ್ತೀವಿ ನಮ್ಮ ಇನ್ವೆಸ್ಟಿಗೇಷನ್. ಇದು ಆಗಿ ಸುಮಾರು 1 ವರ್ಷ ಕಳೆದಿದೆ. ಇದು ಮಿಸ್ಸಿಂಗ್ ಪ್ರಕರಣವನ್ನ ಏನು ನಮ್ಮ ಇನ್ಸ್ಪೆಕ್ಟರ್, DSP ಅವರು ಮತ್ತೆ ಸಬ್ ಇನ್ಸ್ಪೆಕ್ಟರ್ ಅಂಡ್ ಆಲ್ ಸ್ಟಾಫ್ ಚುರುಕಾಗಿ ಅವರು ಇನ್ವೆಸ್ಟಿಗೇಷನ್ ಮಾಡಿ ಈ ಒಂದು ಸತ್ಯತೆಯನ್ನ ಆಚೆ ತೆಗೆದಿದ್ದಾರೆ. ಇನ್ನು ಇನ್ವೆಸ್ಟಿಗೇಷನ್ ಅಲ್ಲಿ ಬಾಕಿ ಇರೋದ್ರಿಂದ ಬೇರೆ ಏನಾದ್ರೂ ಸತ್ಯಾಸತ್ಯತೆಗಳು ಆಚೆ ಬಂದ್ರೆ ಅದನ್ನು ನಾವು ಪರಿಶೀಲನೆ ಮಾಡಿ ಕಾನೂನಾತ್ಮಕ ಕ್ರಮವನ್ನು ತಗೊಂತೀವಿ. ಆ ತರ ಏನು PG ವಾಸ್ ಫೈನ್. ಅವರು ಅದರಲ್ಲಿ ಯಾಕಂದ್ರೆ ಈ ಸೌಭಾಗ್ಯ ಅನ್ನೋರು ಆ ಹುಡುಗಿನ ಆಲ್ಮೋಸ್ಟ್ ಮಗಳು ತರಾನೇ ಬೆಳೆಸ್ತಾ ಇದ್ದಾರೆ. ಆ ತರ ಬೇರೆ ಏನು ಆಕ್ಟಿವಿಟೀಸ್ ನಡೀತಾ ಇರ್ತೀವಿ. ಸೌಭಾಗ್ಯ ಮತ್ತೆ ಗಂಗಾನಾಯಕ್ ಅವರು ಇಬ್ರು ಮ್ಯಾರಿಡ್. ರಂಜಿತಾ ಸ್ಟೇಯಿಂಗ್ ಇನ್ ದ PG. ಸಂಗೀತಾಗೆ ಅವರು ರಂಜಿತಾ ಫ್ರೆಂಡ್ ಆಗ್ತಾರೆ, ಪರಿಚಯ ಆಗ್ತಾರೆ ಅಷ್ಟೇ, ನಥಿಂಗ್ ಮೋರ್ ದೆನ್. ಹಿರಿಯ ನಾಯಕ್ ಮತ್ತೆ ರಂಜಿತಾ ಅವರು ಅವರಿಬ್ರು ಬಂದು ಒಂದು ಒಟ್ಟಿಗೆನೆ ಅವರು ಒಂದು ಸಂಬಂಧ ಇಟ್ಟು ನಮಗೆ ಪ್ರಾಥಮಿಕವಾಗಿ 7ನೇ ಕ್ಲಾಸ್ ಆದ್ಮೇಲೆ ಅವರು ಶಾಲೆಗೆ ಹೋಗಿಲ್ಲ, ಶಾಲೆನ ಬಿಟ್ಬಿಟ್ಟಿದ್ದಾರೆ. ಕೆಲಸ ಮಾಡೋದಕ್ಕೆ ಅಂತ ಹುಡುಕೊಂಡು 2-3 ಕಡೆ ಅವಳು ಬಂದಿದ್ದಾಗ PGಯಲ್ಲಿ ಅವಳಿಗೆ ತಾಯಿ ಇರೋದಿಲ್ಲ, ತಾಯಿಯವರು ಬೇರೆಯವ್ರ ಜೊತೆ ಹೋಗಿದ್ದಾರೆ. ತಂದೆಯವರು ಕೂಡ ಬಿಕಾಸ್ ಆಲ್ಕೋಹಾಲಿಕ್, ಅವರು ಕೂಡ ಅವ್ರ ಮೇಲೆ ಕಾಳಜಿಯನ್ನು ವಹಿಸಿದ್ರಿಂದ PGಗೆ ಬಂದು ಈ ಸೌಭಾಗ್ಯ ಅವರು ನಮ್ಮನ್ನ ನೋಡ್ಕೊಂತಾರೆ. ತರಳಘಟ್ಟ ಅಂತ ಒಂದು ಗ್ರಾಮ, ಅಲ್ಲಿ ಅವಳು ನೇಟಿವ್ ಬಂದ. ಇದ್ರ ಬಗ್ಗೆ ಇನ್ನೂ ನಮ್ಮ ಇನ್ವೆಸ್ಟಿಗೇಷನ್ ಜಾರಿಯಲ್ಲಿದೆ. ಬೇರೆ ಏನಾದ್ರೂ ನಮಗೆ ಕಂಟೆಂಟ್ಸ್ ಇನ್ವೆಸ್ಟಿಗೇಷನ್ ಸೈಂಟಿಫಿಕ್ ಎವಿಡೆನ್ಸ್ ಕಂಡು ಬಂದು ಖಂಡಿತವಾಗ್ಲೂ ಅದನ್ನು ಕೂಡ ನಾನು ಹಾಕೋಬೇಕು.
ಹೌದು, ಇದು ಆಕ್ಚುಲಿ ಒಂದು ಇನ್ವೆಸ್ಟಿಗೇಷನ್ ಇನ್ನೊಂದು ವಿಚಾರ ತಿಳಿದಿದ್ದು, ಅವ್ರು ಏನ್ ಗೌಪ್ಯತೆಯನ್ನು ಕಾಪಾಡ್ಕೊಂಡಿದ್ದಾರೆ. ರಂಜಿತಾ ಮತ್ತೆ ಪಿ ನಡುವೆ ಆಗುವ ಒಂದು ಜಗಳದಿಂದ ಇದು ನಮ್ಗೆ ಒಂದು ಕ್ಲೂ ಸಿಕ್ಕಿ ಅಲ್ಲಿ ನಮ್ಮ ಇನ್ವೆಸ್ಟಿಗೇಷನ್ ಹೆಲ್ಪ್ ಆಗಿದೆ. ಅಲ್ಲಿ ನಮ್ಗೆ ಡೀಟೇಲ್ಸ್ ಮಾಹಿತಿ ಏನ್ ಹೇಳ್ತೀವಿ ಘಟನಾ ಘಟನೆಗಳ ಬಗ್ಗೆ ನಮ್ಗೆ ಅಲ್ಲಿ ಸ್ವಲ್ಪ ಒಂದು ತಿರುಳು ಸಿಕ್ಕಿ ಅದನ್ನೇ ಫಾಲೋ ಅಪ್ ಮಾಡ್ಕೊಂಡು ನಮ್ಮ ಇನ್ವೆಸ್ಟಿಗೇಷನ್. ರಂಜಿತಾ ಅವರು ಮೊದಲು ಒಂದು ಮ್ಯಾರೇಜ್ ಆಗಿತ್ತು, ಅದಾದ್ಮೇಲೆ ಇವಾಗ ಅವರು ಬಿರಿಯಾನಿ ಜೊತೆ ಸದ್ಯಕ್ಕೆ ತೆಗಿದ್ದಾರೆ ಅಂತ ನಮ್ಗೆ ಪ್ರಾಥಮಿಕ